ನಮಸ್ಕಾರ. ಇವತ್ತಿನ ವಿಡಿಯೋ ಪ್ರಪಂಚದ ಅತಿ ದೊಡ್ಡ 10 ಕಂಪನಿಗಳು ನಮ್ಮ ದೇಶದ ಕಂಪನಿಗಳು ಯಾವ ಮಟ್ಟದಲ್ಲಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಾವು ಸಾಮಾನ್ಯವಾಗಿ ಊಹೆ ಮಾಡಿಕೊಳ್ಳೋದು ನಮ್ಮ ದೇಶದ ಕಂಪನಿಗಳು ಬಹಳ ದೊಡ್ಡದಿವೆ ಮತ್ತು ಬಹಳ ದೊಡ್ಡ ಮಾರ್ಕೆಟ್ ಕ್ಯಾಪ್ ಇದೆ. ಆದರೆ ಪ್ರಪಂಚದ ಇತರ ದೇಶಗಳನ್ನು ನೋಡಿದ್ರೆ ಮತ್ತು ಅವುಗಳಲ್ಲಿರುವ ಕಂಪನಿಗಳ ಗಾತ್ರವನ್ನು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸದ್ಯಕ್ಕೆ ಭಾರತ 5th ಲಾರ್ಜೆಸ್ಟ್ ಎಕಾನಮಿ. ಇನ್ನು ಕೆಲವು ವರ್ಷಗಳಲ್ಲಿ 3ನೇಯ ಸ್ಪಾಟಿಗೆ ತಲುಪುವಂತ ಎಲ್ಲಾ ಸಾಧ್ಯತೆಗಳಿದಾವೆ USA ಮತ್ತು ಚೈನಾದ ಹಿಂದೆ. ಆದರೆ ಇನ್ನೂ ಒಂದು ಪ್ರಿಡಿಕ್ಷನ್ ಹೇಳ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ಚೈನಾ ಅಮೆರಿಕವನ್ನು ಕೂಡ ಓವರ್ಟೇಕ್ ಮಾಡುವಂತ ಚಾನ್ಸಸ್ ಇದೆ. ನಂಬರ್ 1 ಚೈನಾ, ನಂಬರ್ 2 ಅಮೆರಿಕ, ನಂಬರ್ 3 ಭಾರತ ಆಗುವಂತ ಸಾಧ್ಯತೆಗಳು. ಯಾವಾಗ ನಮ್ಮ ದೇಶದ ಆರ್ಥಿಕತೆ ಮೇಲೆ ಹೋಗುತ್ತೋ ಆಗ ಇಂಡಿವಿಜುವಲ್ಸ್ ಮತ್ತು ಕಂಪನಿಗಳು ಕೂಡ ಒಂದಷ್ಟು ಶ್ರೀಮಂತರಾಗ್ತವೆ. ಇವತ್ತು ನಾನು ಪ್ರಪಂಚದ ಅತಿ ದೊಡ್ಡ 10 ಕಂಪನಿಗಳ ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇದ್ದು ಆಪಲ್, ಅಮೆರಿಕ, 237 ಲಕ್ಷ ಕೋಟಿ ಅದರದ್ದು ಮಾರ್ಕೆಟ್ ಕ್ಯಾಪ್. 2 ಮೈಕ್ರೋಸಾಫ್ಟ್ USA 205 ಲಕ್ಷ ಕೋಟಿ. 3 ಸೌದಿ ಅರಾಮ್ಕೋ ಸೌದಿ ಅರೇಬಿಯಾ 172 ಲಕ್ಷ ಕೋಟಿ. 4 ಆಲ್ಫಾಬೆಟ್ ಗೂಗಲ್ ಅಮೆರಿಕ 129 ಲಕ್ಷ ಕೋಟಿ. 5 ಅಮೆಜಾನ್ USA 106 ಲಕ್ಷ ಕೋಟಿ. 6 ನಿವಿದಿಯಾ USA 82 ಲಕ್ಷ ಕೋಟಿ. 7 ಟೆಸ್ಲಾ 67 ಲಕ್ಷ ಕೋಟಿ. 8 ಬಾರ್ಕ್ಷೈರ್ ಹಾಥ್ವೇ USA 60 ಲಕ್ಷ ಕೋಟಿ. 9 ಮೆಟಾ ಫೇಸ್ಬುಕ್ ಅಮೆರಿಕ 57 ಲಕ್ಷ ಕೋಟಿ. 10 TSMC ತೈವಾನ್ 46 ಲಕ್ಷ ಕೋಟಿ. ನೀವು ಪ್ರಪಂಚದ ಅತಿ ದೊಡ್ಡ ಕಂಪನಿಗಳ ಪಟ್ಟಿಯಲ್ಲಿ ನೋಡಿದ್ರೆ ಭಾರತ 20ರ ಒಳಗೂ ಕೂಡ ಇಲ್ಲ. ಸದ್ಯದ ಮಟ್ಟಿಗೆ ಭಾರತದಲ್ಲಿ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಇರುವ ಕಂಪನಿ ಅಂತಂದ್ರೆ ರಿಲಯನ್ಸ್ 17.4 lakh crores. ಆವಾಗ ನಿಮ್ಗೆ ಗೊತ್ತಾಗುತ್ತೆ ರಿಲಯನ್ಸ್ ವೆನ್ ಕಂಪೇರ್ ಟು ಗ್ಲೋಬಲ್ ಕಂಪನೀಸ್ ಎಷ್ಟು ಸಣ್ಣ ಕಂಪನಿ ಎಂದು. ಮತ್ತೊಂದು ವಿಚಾರ, ಎಲ್ಲಾ ದೊಡ್ಡ ಕಂಪನಿಗಳಿಗೆ ಗ್ಲೋಬಲ್ ಆಪರೇಷನ್ ಇರುತ್ತೆ. ಅದರಿಂದಾಗಿ ಅವರಿಗೆ ಬೇಕಾದಷ್ಟು ಟರ್ನ್ ಓವರ್ ಇರುತ್ತೆ. ಮುಂದಿನ ದಿನಗಳಲ್ಲಿ ಭಾರತದ ಕಂಪನಿಗಳೇನಾದ್ರು ಅತಿ ದೊಡ್ಡದಾಗಿ ಬೆಳಿಬೇಕು ಅಂತಂದ್ರೆ ಅವರು ಕೂಡ ಗ್ಲೋಬಲ್ ಕಾಂಪಿಟಿಷನ್ ನಿಂತ್ಕೋಬೇಕು, ಗ್ಲೋಬಲ್ ಆಪರೇಷನ್ಸ್ ಪ್ರಾರಂಭ ಮಾಡಬೇಕು. ಆವಾಗ ರೆವಿನ್ಯೂ ಮತ್ತು ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಒಂದಷ್ಟು ಡಾಲರ್ನಲ್ಲಿ ಇವ್ರ ಹತ್ರ ರೆವಿನ್ಯೂ ಬಂತು ಅಂತಂದ್ರೆ ಮಾರ್ಕೆಟ್ ಕ್ಯಾಪ್ ಇನ್ನೊಂದಷ್ಟು ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಭಾರತದ ಯಾವ ಕಂಪನಿಗೆ ಕೆಪಾಸಿಟಿ ಇದೆ ಅಮಾಂಗ್ ದಿ ಟಾಪ್ 10 or 20 ಇನ್ ದ ವರ್ಲ್ಡ್ ಕಂಪನೀಸ್ ಅಂತ ನೀವು ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ಯಾವ ಕಂಪನಿ ಅಂತ. ಮತ್ತೆ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.